ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ. ಕಿರಾಣಿ ಅಂಗಡಿಗಳಲ್ಲೂ ಕೂಡ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಲಾಗಿದೆ. ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ ಅಂತಾನೂ ಆರೋಪಗಳು ಕೇಳಿಬಂದಿದೆ. ಅಬಕಾರಿ ಸಚಿವರ ವಿರುದ್ಧ ಬಿಜೆಪಿ ವಿಷಯವಾಗಿ ಮುಗಿಬಿದ್ದಿದೆ. ಸಮಸ್ಯೆ ಪರಿಹಾರಕ್ಕೆ ಸಲಹೆ ಕೊಡಿ ಅಂತ ಹೇಳಿ ಸ್ಪೀಕರ್ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಈಗ ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ. ಅಧ್ಯಕ್ಷ ಗವರ್ನರ್ ಅಡ್ರೆಸ್ ಇದೆ. ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಲೆಟ್ ದ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ. ಅರ್ಗ ಜ್ಞಾನ ಕೂಡ ಹೋಮ್ ಮಿನಿಸ್ಟರ್ ಇದ್ರು. ಅವ್ರ ಕಾಲದಲ್ಲಿ ಇಂಥ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್. ನೀವು ಚರ್ಚೆ ಮಾಡಿ ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ. ಎಲ್ಲ ಸಲಹೆ ಕೊಟ್ಟಿದ್ದಾರೆ. ನಾನ್ಕೊಂದು ಹೇಳಿದಿಷ್ಟೇ ಅಧ್ಯಕ್ಷ, ಗವರ್ನರ್ ಅಡ್ರೆಸ್ ಇದೆ. ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ. ಅಧಿವೇಶನದಲ್ಲಿ ಕೆಪಿಎಸ್ಸಿ ಪರೀಕ್ಷಾ ಅಕ್ರಮ ಕುರಿತಂತೆ ಚರ್ಚೆಗೆ ಒತ್ತಾಯವನ್ನು ಮಾಡಲಾಯಿತು. ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷ ನಾಯಕ ಅಶೋಕ್ ಒತ್ತಾಯವನ್ನು ಮಾಡಿದ್ರು. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಅಕ್ರಮ ಆಗಿದೆ, ಎಲ್ಲ ಚರ್ಚೆ ಆಗಲಿ, ಅವಕಾಶ ಕೊಡಬೇಕು ಅಂತ ಹೇಳಿ ಅಶೋಕ್ ಕೇಳಿಕೊಂಡ್ರು. ಪ್ರಶ್ನೋತ್ತರ ಬಳಿಕ ಅವಕಾಶ ಕೊಡ್ತೀನಿ ಅಂತ ಹೇಳಿ ಸ್ಪೀಕರ್ ಹೇಳಿದ್ದಾರೆ. ಕರ್ನಾಟಕಕ್ಕೆ ಚಿರತೆಯನ್ನ ತಂದು ಬಿಡ್ತಾ ಕೇರಳ, ಈ ಆರೋಪ ಕೇಳಿಬರ್ತಾ ಇದೆ. ಪುತ್ತೂರು ಗಡಿ ಭಾಗದಲ್ಲಿ ಚಿರತೆಯನ್ನ ಕೇರಳ ಬಿಟ್ಟಿದೆ ಅಂತ. ಗಡಿಭಾಗ ಜಾಂಬ್ರಿಯಲ್ಲಿ ಕೇರಳ ಚಿರತೆಯನ್ನ ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಪುತ್ತೂರಿನ ಪಾಣಾಜೆ ಸಮೀಪದ ಜಾಂಬ್ರಿ ಅರಣ್ಯ ಪ್ರದೇಶದಲ್ಲಿ ಕೇರಳದಿಂದ ತಂದಂತಹ ಪ್ರಾಣಿಯನ್ನ ಬಿಡಲಾಗಿದೆ, ಚಿರತೆಯನ್ನ ಬಿಡಲಾಗಿದೆ ಅಂತ ಆರೋಪ ಕೇಳಿಬರ್ತಿರೋದು. ಅರಣ್ಯ ಪ್ರದೇಶ ಕಾಸರಗೋಡು ಜಿಲ್ಲೆಯ ಬೆಳ್ಳೂರು ಬಳಿಯಲ್ಲಿ ಈ ಚಿರತೆ ಸಿಕ್ಕಿದೆ. ಪುತ್ತೂರು ಹಾಗೆಯೇ ಸುತ್ತಮುತ್ತಲಿನ ಜನಕ್ಕೆ ಈಗ ಚಿರತೆಯ ಭಯ ಶುರುವಾಗ್ಬಿಟ್ಟಿದೆ. ಚಿರತೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಬೋನನ್ನ ಇಟ್ಟಿದೆ. ಬೋನ್ ಇಟ್ಟು 4 ದಿನ ಆಯಿತು, ಆದರೆ ಚಿರತೆ ಮಾತ್ರ ಪತ್ತೆ ಇಲ್ಲ. ಪುತ್ತೂರು ಸುತ್ತಮುತ್ತ ಚಿರತೆಗಾಗಿ ಅರಣ್ಯ ಸಿಬ್ಬಂದಿ ಶೋಧವನ್ನ ಮಾಡ್ತಾ ಇದ್ದಾರೆ. ಕೇರಳದಿಂದ ತಂದಿಲ್ಲಿ ಬಿಡಲಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. 4 ದಿನ ಆಯಿತು ಬೋನ್ ಇಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ, ಆದರೆ ಆ ಚಿರತೆ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಸಹಜವಾಗಿ ಸುತ್ತಮುತ್ತ ಊರಿನವರಿಗೆ ಈಗ ಚಿರತೆಯ ಒಂದು ಆತಂಕ ಶುರುವಾಗಿದೆ ಪುತ್ತೂರು ಭಾಗದಲ್ಲಿ. ನಾವು ಸಾಧಾರಣ 8-9 ದಿವಸ ಆಯಿತು. ಪಾಣಾಜೆ ಗ್ರಾಮಸ್ಥರು ಈಗ ಅವರು ನಮಗೆ ಗೊತ್ತಾದ್ದು ಜಾಂಬ್ರಿಯಲ್ಲಿ ತಂದು ಬಿಟ್ಟಿದ್ದಾರೆ ಅಂತೇಳಿ. ಜಾಂಬ್ರಿಗೆ ಹತ್ತಿರ ಇರುವ ಮನೆ ನಮ್ಮದೇ. ನಾವೆಲ್ಲ ನೋಡಿ ಜಾಂಬ್ರಿ ಗುಹೆಯಲ್ಲಿ ಈಗ ಹಾವುಗಳನ್ನು ಕೂಡ ಅಲ್ಲೇ ತಂದು ಬಿಡ್ತಾರೆ. ಏನು ವಿಷಜಂತುಗಳು ಸಿಕ್ಕಿದ್ರು ಕೂಡ ಜಾಂಬ್ರಿಯಲ್ಲೇ ಬಿಡ್ತಾರೆ. ಅದು ಶಿವನ ಉಗಮ ಸ್ಥಳ, ಒಂದು ಸತ್ಯದ ಸ್ಥಳ. ಆದ ಕಾರಣ ಈವರೆಗೆ ಅಲ್ಲಿ ಯಾವುದೇ ಅವಘಡ ಸಂಭವಿಸಲಿಲ್ಲ. ಹಾಗೆ ನಮಗೆ ಧೈರ್ಯ, ಏನಾದರೂ ಶಿವ ನೋಡಿಕೊಳ್ತಾನೆ ಅಂತ ಹೇಳುವಂಥ ಧೈರ್ಯ. ಏನು ಮಾಡಿದ್ದಾರೆ ಇಲ್ಲಿ ನಮ್ಮ ಪಾಣಾಜೆ, ನಮ್ಮ ಕರ್ನಾಟಕ ಇಲಾಖೆಯವರು ಇದು ಇಲ್ಲಿ ಜನರಲ್ ಬಾಡಿ ಆಯಿತು. ಪಾಣಾಜೆ ಗ್ರಾಮದ ಜನರಲ್ ಬಾಡಿ ಆಯಿತು. ಜನರಲ್ ಬಾಡಿ ಅಂದರೆ ಗ್ರಾಮ ಸಭೆ ಆಯಿತು. ಈ ಗ್ರಾಮ ಸಭೆಯಲ್ಲಿ ಎಲ್ಲರೂ ಈ ವಿಷಯನ ಎತ್ತಿದ್ರು. ಇದನ್ನು ತಂದು ಜಾಂಬ್ರಿಯಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿಕೊಂಡು ಕೂಡಲೇ ಅಲ್ಲಿ ಗ್ರಾಮ ಸಭೆಯನ್ನು ಆಗಲಿಕ್ಕೆ ಗ್ರಾಮ ಸಭೆಯ ಜನರು ಬಿಡಲಿಲ್ಲ. ವಿಷಯನ ಇದನ್ನೇ ಎತ್ತಿದ್ರು. ಅಲ್ಲಿಗೆ ಮತ್ತು ಫಾರೆಸ್ಟ್ರು ಬಂದರು, SI ಬಂದರು. ಅವರೆಲ್ಲ ಧೈರ್ಯ ತುಂಬಿದರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕೂಡಲೇ ಹೇಳಿದರು ಏನು ಅಂತ ಹೇಳಿದರೆ, ನಾವು ಗೂಡನ್ನು ಕೂಡಲೇ ಇಡ್ತೇವೆ ಅಂತ ಹೇಳುವಂಥ ಒಂದು ಪ್ರಾಮಿಸ್ ಮಾಡಿ ಅವರು ಹೇಳಿದ ಹಾಗೆ ಇಲ್ಲಿ ಗೂಡನ್ನು ತಂದು ಇಟ್ಟಿದ್ದಾರೆ. ಇನ್ನು ಇಟ್ಟು ಸಾಧಾರಣ 5 ದಿವಸ ಆಯಿತು ಗೂಡನ್ನು ಇಟ್ಟು. ಏನು ಇದಿಲ್ಲ, ಈವರೆಗೆ ಏನಿಲ್ಲ. 2 ನಾಯಿಗಳು ಅದರೊಳಗೆ ಉಂಟು. ಆಹಾರ ತಂದು ನಮ್ಮ ಗಾರ್ಡ್ರ ತಂದು ಹಾಕ್ತಾ ಇದ್ದಾರೆ. ನಾವು